ಹಾವೇರಿಯ ಬಿಜೆಪಿಯಲ್ಲಿ ಭಿನ್ನಮತ ಮಹಾಸ್ಫೋಟವಾಗಿದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಗೆ ತಲೆಬಿಸಿ ಶುರುವಾಗ್ಬಿಟ್ಟಿದೆ. ಬೊಮ್ಮಾಯಿ ವಿರುದ್ಧ ಮಾಜಿ ಶಾಸಕ ನೆಹರು ಓಲೇಕರ್ ಸಮರ ಸಾರ್ತಾ ಇದ್ದಾರೆ. ಬಿಜೆಪಿಯಲ್ಲಿಯೇ ಇದ್ರೂ ಕೂಡ ಕಾಂಗ್ರೆಸ್ಗೆ ಓಲೇಕರ್ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಹಳೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮಾಜಿ ಶಾಸಕ ಈ ಮುಖಾಂತರವಾಗಿ ಮುಂದಾಗಿರುವಂತದ್ದು. ಅನುದಾನ ಕೊಟ್ಟಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು ಓಲೇಕರ್. ಅಸೆಂಬ್ಲಿ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಿದ್ದು ಬೊಮ್ಮಾಯಿ. ಹೀಗಾಗಿ ಬೊಮ್ಮಾಯಿ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸಜ್ಜಾಗಲಾಗಿದೆ. ಎಲೆಕ್ಷನ್ ಸಮೀಪದಲ್ಲಿ ಇದೀಗ ಬಸವರಾಜ ಬೊಮ್ಮಾಯಿ ಅವರಿಗೆ ತಲೆನೋವು ಶುರುವಾಗ್ಬಿಟ್ಟಿದೆ. ನೆಹರು ಓಲೇಕರ್ ನೇರವಾಗಿ ಒಂದಷ್ಟು ಆರೋಪಗಳನ್ನ ಈ ಹಿಂದೆ ಮಾಡಿದ್ರು. ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿಯಲ್ಲಿಗೆ ಇದ್ರೂ ಕೂಡ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಅಸಮಾಧಾನ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನುವಂಥ ಟೆನ್ಷನ್ ಶುರುವಾಗಿದೆ. ಅಬ್ಬರದ ಪ್ರಚಾರದ ನಡುವೆ ಈ ಥರದೊಂದಷ್ಟು ಅಸಮಾಧಾನ ಸ್ಫೋಟ ಆಗ್ತಾ ಇರೋದು ಮತ್ತಷ್ಟು ಅನುಮಾನವನ್ನ ಸಂಕಷ್ಟವನ್ನ ತಂದೊಡ್ಡಿದೆ. ಯಾಕಂದರೆ ಇವ್ರ ಜೊತೆಗೆ ಇನ್ನೂ ಯಾರಾದರೂ ಸೇರ್ತಾರೋ ಅಥವಾ ಈ ಅಸಮಾಧಾನ ಭಿನ್ನಮತನ ಹೇಗೆ ಸರಿಪಡಿಸ್ಕೊಳ್ಳೋದು, ಇಲ್ಲ ಅಂತಂದರೆ ಡ್ಯಾಮೇಜ್ ಆಗುತ್ತೆ ಅಂತ. ಬಟ್ ನೆಹರು ಓಲೇಕರ್ ಯಾವುದೇ ಕಾರಣಕ್ಕೂ ಸಮಾಧಾನ ಆಗುವ ಲಕ್ಷಣ ಅಂತೂ ಕಾಣಿಸ್ಕೊಳ್ತಾ ಇಲ್ಲ. ತಮಗೇನು ಬೇಸರ ಆಗಿದೆ ಅನ್ನೋದನ್ನು ನೇರವಾಗಿ ಹೇಳ್ಕೊಳ್ತಾ ಇದ್ದಾರೆ.